ಏನ್ ಗುರು ಈ ದೊಡ್ಡವರೆಲ್ಲ ಕೈಯಿಂದ ಉಪ್ಪನ್ನ ಕೊಡಬಾರ್ದು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲೂ ಈ ಮೂಢನಂಬಿಕೆ ಏನೋ ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ಅಲ್ಲ ಕಣೋ, ಮೂಢನಂಬಿಕೆ ಅಂತ ಅನ್ಕೋಬೇಡ. ಯಾಕೆಂದ್ರೆ ನಮ್ಮ ಸಂಪ್ರದಾಯದಲ್ಲಿ ಪ್ರತಿಯೊಂದಕ್ಕೂ ಒಂದು ಅರ್ಥ, ಸೈನ್ಸ್ ಇದೆ. ಕೇಳು, ಹೇಳ್ತೀನಿ. ಹೌದಾ? ಸರಿ, ಹೇಳು, ಕೇಳೋಣ. ಮೊದಲು ಸಂಪ್ರದಾಯದ ಪ್ರಕಾರ ನೋಡ್ಕೊಳ್ಳೋದಾದ್ರೆ, ಉಪ್ಪು ನಾವು ಲಕ್ಷ್ಮೀ ದೇವಿಯ ರೂಪ ಅಂತ ಹೇಳ್ತೀವಿ. ಸೊ ಉಪ್ಪನ್ನ ನಾವು ಕೈಯಿಂದ ಕೊಡೋದ್ರಿಂದ ಐಶ್ವರ್ಯ, ಅಂತಸ್ತು ಮನೆಯಿಂದ ಆಚೆ ಹೋಗುತ್ತೆ ಅಂತ, ಹಾಗೆ ಸಂಬಂಧಗಳಲ್ಲಿ ಬಿರುಕು ಬೀಳುತ್ತೆ ಅನ್ನೋ ನಂಬಿಕೆನೂ ಇದೆ. ಆದ್ರೆ ಇದು ಪುರಾಣದ ಮಾತಾಯ್ತಲ್ವಾ? ಒಳ್ಳೆಯದು. ಸೈನ್ಸ್ ಪ್ರಕಾರ ನೋಡೋದಾದ್ರೆ, ಉಪ್ಪು ಹೈಗ್ರೋಸ್ಕೋಪಿಕ್ ಸಬ್ಸ್ಟೆನ್ಸ್, ಅಂದ್ರೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ಲಕ್ಷಣನ ಹೊಂದಿರುತ್ತೆ. ಹಾಗಾಗಿ ನಾವು ಉಪ್ಪನ್ನ ಕೈಯಿಂದ ಕೊಟ್ಟಾಗ ನಮ್ಮ ಕೈಯಲ್ಲಿರೋ ಬೆವರಾಗಿರ್ಬೋದು, ಸೂಕ್ಷ್ಮ ಕ್ರಿಮಿ ಕೀಟಗಳಾಗಿರ್ಬೋದು, ಇವೆಲ್ಲ ಉಪ್ಪಲ್ಲಿ ಸೇರ್ಕೊಂಡು ಅದನ್ನ ನಾವು ಆಹಾರದಲ್ಲಿ ಬಳಸಿದಾಗ, ಆ ಆಹಾರ ನಾವು ಸೇವನೆ ಮಾಡಿದಾಗ ಅನಾರೋಗ್ಯ ಉಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಂದ್ರೆ ಇದರಿಂದ ಸೈನ್ಸ್ ಕೂಡ ಇದೆ ಅಲ್ವಾ? ಹಾಗೆ ಆಯುರ್ವೇದದ ಪ್ರಕಾರ ನೋಡ್ಕೊಂಡ್ರೆ, ಉಪ್ಪು ಪ್ರಾಣಶಕ್ತಿಯ ಒಂದು ಅಂಶ. ಯಾಕೆಂದ್ರೆ ಮೊದಲೇ ಹೇಳ್ದಂಗೆ ಇದು ಅಬ್ಸರ್ವ್ ಮಾಡ್ಕೊಳ್ಳೋ ಲಕ್ಷಣ ಹೊಂದಿರುತ್ತೆ. ಹಾಗಾಗಿ ನೆಗೆಟಿವ್ ಎನರ್ಜಿನ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಮನೆಯಲ್ಲಿ ದೊಡ್ಡವರು ನಾವು ಆಚೆಯಿಂದ ಬಂದಾಗ ಉಪ್ಪಿಂದ ದೃಷ್ಟಿ ತೆಗಿತಾರೆ. ಯಾಕೆ? ನೆಗೆಟಿವ್ ಎನರ್ಜಿನ ತೆಗೆಯೋದಿಕ್ಕೆ. ಅಂದ್ರೆ ಕೈಯಿಂದ ಉಪ್ಪನ್ನ ಕೊಟ್ಟಾಗ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಕೂಡ ಹಂಚ್ಕೊಂಡಂಗಾಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಅದಕ್ಕೆ ಇನ್ಮುಂದೆ ಉಪ್ಪನ್ನ ಕೈಯಿಂದ ಕೊಡಬೇಡಿ, ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಕೊಡಿ. ಸೊ ನಮ್ಮ ದೊಡ್ಡವರು ಏನೇ ಹೇಳಿದ್ರು ಅದಕ್ಕೊಂದು ಅರ್ಥ, ಲಾಜಿಕ್, ಸೈನ್ಸ್ ಇರುತ್ತೆ. ಯಾವ್ದನ್ನು ಮೂಢನಂಬಿಕೆ ಅಂತ ತೆಗೆದಾಕ್ಬಾರ್ದು. ಸರಿ ಗುರು, ಇನ್ಮುಂದೆ ಉಪ್ಪನ್ನು ಕೊಡ್ಬೇಕು ಅಂತಂದ್ರೆ ಕೈಯಲ್ಲಿ ಕೊಡದೆ ಯಾವ್ದಾದ್ರು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕೊಡ್ತೀನಪ್ಪ. ಕೊನೆಗೂ ನೀನೇ ಗೆದ್ದೆ. ನಾವು ಗೆದ್ದಿರೋದಲ್ಲ, ನಮ್ಮ ಸಂಪ್ರದಾಯ ಗೆದ್ದಿರೋದು. ಜೈ ಶ್ರೀರಾಮ್, ಜೈ ಶ್ರೀರಾಮ್.